ಟೆಕ್ನಾಲಜಿ ಆನ್ ಹೈಯರ್ ಎಜುಕೇಷನ್ ಅಂತ ನಮ್ಮ ಥೀಮು. ನಾವು ನಮ್ಮ ಕಾಲೇಜ್ ನೆಕ್ಸ್ಟ್ ಏನೆಲ್ಲ ಸ್ಟೆಪ್ಸ್ ತೊಗೊತಿದೆ ಅದು, ಮತ್ತು ಲೈಕ್ ಇವಾಗ ಹೆಂಗೆ ಇವಾಲ್ವ್ ಆಗಿದೆ ಇಂಟರ್ನೆಟ್ ಟೆಕ್ನಾಲಜಿ ಎಲ್ಲ ಅದನ್ನು ಮಾಡಿದ್ದೀವಿ, ಅದನ್ನು ಥೀಮ್ ಇಟ್ಕೊಂಡು. ಸೊ ಇದು ಬಂದ್ಬಿಟ್ಟು ಓಲ್ಡ್ ಕ್ಲಾಸ್ ರೂಮು, ಚಾಕ್ ಮೆಥಡ್ ಯೂಸ್ ಮಾಡ್ತಿದ್ರು. ಮತ್ತು ಅವಾಗೆಲ್ಲ ಲೈಕ್ ರೀರೈಟ್ ಮಾಡಬೇಕಿತ್ತು, ಮತ್ತು ಡ್ರಾಯಿಂಗ್ಸ್ ಎಲ್ಲ ಮಾಡೋದು ಸ್ವಲ್ಪ ಕಷ್ಟ ಆಗ್ತಿತ್ತು. ಮತ್ತು ಟೀಚರ್ಸ್ ಏನು ನಾಲೆಜ್ ಕೊಡ್ತಿದ್ರು ಸ್ಟೂಡೆಂಟ್ಸಿಗೆ ಅಷ್ಟು ಮಾತ್ರ ರೀಚ್ ಆಗ್ತಿತ್ತು. ಎಕ್ಸ್ಟ್ರಾ ಎಲ್ಲ ಕಲೀಲಿಕ್ಕೆ ಅವ್ರಿಗೆ ಟೆಕ್ಸ್ಟ್ ಬುಕ್ಸ್ ಎಲ್ಲ ಜಾಸ್ತಿ ರೇಟ್ ಇರ್ತಿತ್ತು. ಸೊ ಎಲ್ಲರಿಗೂ ಅದು ಅಫೋರ್ಡ್ ಮಾಡೋಕೆ ಆಗ್ತಿರ್ಲಿಲ್ಲ. ಸೊ ಅಷ್ಟೇ ಅವ್ರು ಕಲಿತಾ ಇದ್ರು. ಬಟ್ ಈಗ ಡಿಜಿಟಲ್ ಕ್ಲಾಸ್ ರೂಮ್ಸ್ ಇದೆ. ಅದು ಹೇಗಂದರೆ ನಮಗೆ ಸ್ಕ್ರೀನ್ ಇದೆ, ಪ್ರೊಜೆಕ್ಟರ್ ಇದೆ, ವಿಜುವಲ್ ಲರ್ನಿಂಗ್ ಅಂತ ಅದು ಯೂಸ್ ಆಗುತ್ತೆ. ಅದಕ್ಕೆ ಲೈಕ್ ನಮ್ಗೆ ಅರ್ಥ ಆಗಿಲ್ಲ ಅಂದರೆ ಅವರು ಇಮೇಜ್ ಹಾಕ್ಬಿಟ್ಟು ಅಲ್ಲಿ ನಮಗೆ ಹೇಳ್ತಾರೆ ಏನಿದು, ಯಾವ ರೀತಿ ನಾವು ಕಲಿಬೋದು ಅದು ಅಂತ ಹೇಳ್ಕೊಡ್ತಾರೆ ನಮಗೆ. ಇದು ನ್ಯೂ ಕ್ಲಾಸ್ ರೂಮ್ಸ್ ಇವಾಗ ಆಲ್ಮೋಸ್ಟ್ ಎಲ್ಲ ಕಡೆ ಇದೇ ಥರ ಹೇಳ್ಕೊಡೋದು, ಕಾಲೇಜ್ ಆಗಲಿ ಸ್ಕೂಲ್ಸ್ ಆಗಲಿ ವಿಜುವಲ್ ಲರ್ನಿಂಗ್ಲೇ ಅದಕ್ಕೆ ಜಾಸ್ತಿ ಪ್ರಯಾರಿಟಿ ಕೊಟ್ಟಿರೋದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇದು ಇಂಪ್ಯಾಕ್ಟ್ ಆಫ್ ಟೆಕ್ನಾಲಜಿ. ಇದು ಒಂದು ಸ್ಟೂಡೆಂಟ್ ಅವ್ರ ಮನೇಲೇ ಕುತ್ಕೊಂಡು ಜಗತ್ತಿನಲ್ಲಿ ಎಲ್ಲಿ ಏನೇ ನಡೀತಿದ್ರು ಅವ್ರು ಎಲ್ಲದ್ರ ಬಗ್ಗೆ ಅಲ್ಲಿ ತಿಳ್ಕೊತಾರೆ. ಅದು ಅವ್ರ ರೂಮಲ್ಲೇ ಕುತ್ಕೊಂಡು, ಲೈಕ್ ಈಗ ನಾವು ಅಲ್ಲೇ ಮನೆಯಲ್ಲೇ ಕುತ್ಕೊಂಡು ಡಿಸ್ಟೆಂಟ್ ಎಜುಕೇಷನ್ ಮಾಡ್ಬೋದು, ಬೇರೆ ದೇಶದಿಂದ ಕೋರ್ಸ್ ಮಾಡ್ಬೋದು, ಹೊಸ ಭಾಷೆ ಕಲಿಬೋದು, ಎಲ್ಲ ರೀತಿ ಹೊಸದಾಗಿ ಕಲಿಬೋದು. ಮತ್ತು ಡಿಜಿಟಲ್ ಟೆಕ್ಸ್ಟ್ ಬುಕ್ಸ್ ಇದೆ. ನಾವೇನು ಪೇಪರ್ ಟೆಕ್ಸ್ಟ್ ಬುಕ್ಸ್ಗೆ ಹೋಗಬೇಕು ಅಂತ ಏನಿಲ್ಲ. ಈಗ ಬೇಕು ಅಂದರೆ ನಮ್ಗೆ ಟೆಕ್ಸ್ಟ್ ಬುಕ್ ಸಿಗುತ್ತೆ. ಮತ್ತು ಈಗ ಏನೇ ಆನ್ಸರ್ಸ್ ಬೇಕಿದ್ರು ಹಂಗೆ ತಕ್ಷಣವೇ ಸಿಕ್ಬಿಡುತ್ತೆ ಡಿಜಿಟಲ್ ಹೆಲ್ಪಿಂದ. ಆಮೇಲೆ ಇದು ಬಂದ್ಬಿಟ್ಟು BGS ನಮ್ಮ ಕಾಲೇಜ್. ಇನ್ನು ಸ್ವಲ್ಪ ವರ್ಷದಲ್ಲಿ ನಾವು ಪೇಪರ್ಲೆಸ್ ಹೋಗ್ತೀವಿ. ನಮ್ಮ ಅಡ್ಮಿಷನ್ಸ್, ಅಟೆಂಡೆನ್ಸ್, ನೋಟ್ಸ್ ಎಲ್ಲನೂ ಪೇಪರ್ಲೆಸ್, ಲೈಕ್ ಡಿಜಿಟಲ್ ಆಗೇ ಇರುತ್ತೆ. ನಮಗೆ ಎಜುಕೇಷನ್ ಕೂಡ ಡಿಜಿಟಲ್ ಆಗೇ ಇರುತ್ತೆ, ಹೇಳ್ಕೊಡೋದು ಡಿಜಿಟಲ್ ಆಗೇ ಇರುತ್ತೆ. ಎಲ್ಲನೂ ಅಷ್ಟೇ ಡಿಜಿಟಲ್ ಆಗೇ ಮಾಡ್ತೀವಿ. ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಈಗ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ನಮ್ಮ ಕಾಲೇಜಲ್ಲಿ. ಹಾಫ್ ಡೇ ಸರ್, ಹಾಫ್ ಡೇ. ನಾವು 4 ಜನ ಮಾಡಿದ್ದು. BGS MCH ನಗರೂರು ನೆಲಮಂಗಲದಿಂದ. ಇದು ಮಾಡೆಲಿಂಗ್ಗೆ 8 ಮೆಂಬರ್ಸ್, 2 PPTಗೆ ಬಂದಿದ್ದೀವಿ ಸರ್. ಚೆನ್ನಾಗಿ ಅನಿಸ್ತಿದೆ. ಲೈಕ್ ನಮಗೆ ಇಂಟರಾಕ್ಟ್ ಮಾಡೋಕ್ಕೆ ಸಿಕ್ತು. ಮತ್ತು ಎಲ್ಲರ ಒಪಿನಿಯನ್ ಹೆಂಗೆ ಬೇರೆಯವ್ರ ಒಬ್ಬೊಬ್ಬರು ಒಪಿನಿಯನ್ ಒಂದೊಂದು ಥರ ಇದೆ. ಮತ್ತು ಒಬ್ಬೊಬ್ಬರು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊತಿದ್ದಾರೆ. ಸೊ ನಾವು ಅವ್ರನ್ನ ಕರೆಕ್ಟಾಗಿ ಗೈಡ್ ಮಾಡ್ತಾ ಇದ್ದೀವಿ. ಲೈಕ್ AI ಅಂದರೆ ಎಲ್ಲರೂ ಅನ್ಕೊತಾರೆ ನಾವು ಟೀಚರ್ಸ್ನ ರಿಪ್ಲೇಸ್ ಮಾಡ್ತಾ ಇದ್ದೀವಿ ಅಂತ. ಬಟ್ ಇಲ್ಲ, ಆ ಹುಡುಗ ಏನು ಕಲಿತಾ ಇದ್ದಾನೆ ಅವ್ನು ಟೀಚರಿಂದ ಕಲಿತಾ ಇದ್ದಾನೆ, AI ಇಂದ ಅಲ್ಲ. AI ಇದು ಸಪೋರ್ಟ್ ತೊಗೊತಾ ಇದ್ದಾನೆ ಅಷ್ಟೇ ಅವನು. ಬಟ್ ಟೀಚರ್ಸ್ ಅನ್ಕೊತಾ ಇದ್ದಾರೆ ಇವರೆಲ್ಲ ನಮ್ಮ ಕೆಲಸ ಕಿತ್ಕೊಂಡು. ಇಲ್ಲ, ಆ ಥರ ಅಲ್ಲ, ಟೀಚರೇ ಹೇಳ್ಕೊಡ್ತಾ ಇರೋದು ಅವನಿಗೆ. ಅದನ್ನು ನಾವು ಹೇಳಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಹಾಂ, ಎಲ್ಲ ಚೆನ್ನಾಗಿದೆ ಸರ್. ಎಲ್ಲರದು ವಿಭಿನ್ನವಾಗಿದೆ ಐಡಿಯಾಗಳು. ಒಬ್ಬೊಬ್ರದ್ದು ಒಂದೊಂದು ಥರ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ಅವ್ರವ್ರ ಬೆಸ್ಟ್ ಕೊಟ್ಟಿದ್ದಾರೆ. We are from Tamil Nadu and we are studying Sri Adi Sunjanagiri Women's College in Kambam in Tamil Nadu. And our theme is bridging science, spirituality and faith, inner peace and universal harmony. And here our model name is Arunachaleswara Temple. This is also known as Thiruvannamalai Temple. This temple is one of the oldest temple in India and one of the most significant ancient temple in Tamil Nadu. And this temple was built by the Chola dynasty. And later it is built and improvement by the Vijayanagara Emperor. This temple, according to the mythology, Lord Shiva appeared as an endless column of fire at Thiruvannamalai to demonstrate his superior power to Lord Vishnu and Lord Brahma. This event is symbolized by the Kartigai Deepam festival, which means lighting the lamp, and by performing the Girivalam. Huge amount of massive flame is lit upon that hill where they use a lot of ghee and campfire and firewood, which creates ionization effect in the environment, which influences the electromagnetic field there. And we have 9 gopurams and 8 lingams, which is also known as Ashtalingams. And this is the main gopuram, Raja Gopuram, that is Thirumanjana Gopuram. This is Pei Gopuram, and this is Ammani Amman Gopuram. We gain a lot of knowledge here, sir, about new spirituality. Many others had different ideas, so we also gain many knowledge, and I hope many of them got new ideas from us too. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.